ಲೋಕಸಭಾ ಚುನಾವಣೆ ಹೊತ್ತಲ್ಲೇನೆ ಬಿಬಿಎಂಪಿ ಬಜೆಟ್ ಇವತ್ತು 2024-25ನೇ ಸಾಲಿನ ಬಿಬಿಎಂಪಿ ಬಜೆಟ್ ಮಂಡನೆ ಆಗುತ್ತೆ. 12,000 ಕೋಟಿಯ ಬಜೆಟ್ ಅನ್ನು ಮಂಡಿಸುವಂತ ಸಾಧ್ಯತೆ ಇದೆ. ಹಲವು ನಿರೀಕ್ಷೆಗಳನ್ನು ಕೂಡ ಇಟ್ಕೊಳ್ಳಲಾಗಿದೆ. 2024-25ನೇ ಸಾಲಿನ ಬಿಬಿಎಂಪಿ ಬಜೆಟ್ ಮಂಡನೆ 12,000 ಕೋಟಿಯ ಬಜೆಟ್ ಅನ್ನು ಮಂಡಿಸುವಂತ ಸಾಧ್ಯತೆ ಇದೆ. ಬಿಬಿಎಂಪಿ ವಿಶೇಷ ಆಯುಕ್ತ ಶಿವಾನಂದ ಕಲ್ಕೆರೆಯಿಂದ ಮಂಡನೆಯನ್ನ ಮಾಡಲಾಗುತ್ತೆ. ಬೆಳಗ್ಗೆ 10:30ಕ್ಕೆ ಟೌನ್ ಹಾಲ್ನಲ್ಲಿ ಬಿಬಿಎಂಪಿ ಆಯವ್ಯಯ ಮಂಡನೆಯನ್ನ ಮಾಡಲಾಗುತ್ತೆ. ನೋಡಿ, ಬಿಬಿಎಂಪಿ ಅಂತ ಅಂದಾಗ ಬೆಂಗಳೂರಿಗರು ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಏನೆಲ್ಲ ಅಭಿವೃದ್ಧಿ ಮಂತ್ರವನ್ನ ಜಪಿಸಲಾಗುತ್ತೆ, ಏನೆಲ್ಲ ಯೋಜನೆಗಳನ್ನ ತರಲಾಗುತ್ತೆ ಅಂತ ನಿರೀಕ್ಷೆಗಳಂತೂ ತುಂಬಾನೇ ಇದೆ. ಬ್ರ್ಯಾಂಡ್ ಬೆಂಗಳೂರಿಗೆ ಹೆಚ್ಚಿನ ಅನುದಾನ ನೀಡುವಂತ ಸಾಧ್ಯತೆ ಇದೆ. ಇಂದಿರಾ ಕ್ಯಾಂಟೀನ್ಗೆ 200 ಕೋಟಿ ರೂಪಾಯಿ, ವಸತಿ ಯೋಜನೆಯಡಿ ಮಹಿಳೆಯರಿಗೆ ಹಾಸ್ಟೆಲ್ ನಿರ್ಮಾಣ, ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಪಾಲಿಕೆಯಿಂದ 2 ಆಂಬ್ಯುಲೆನ್ಸ್, ಬಿ ಖಾತೆಗೆ ಆಸ್ತಿಗಳಿಗೆ ಎ ಖಾತೆ ಹಂಚಿಕೆ ಕ್ರಮ, ಪ್ರವಾಹ ತಡೆಗೆ ಒಳಚರಂಡಿ ಅಭಿವೃದ್ಧಿಗಾಗಿ ಅನುದಾನ, 110 ಗ್ರಾಮಗಳಲ್ಲಿ ದುಸ್ಥಿತಿಯಲ್ಲಿರುವ ರಸ್ತೆಗಳ ಪುನರ್ ನಿರ್ಮಾಣ, ಪ್ರತಿ ವಾರ್ಡ್ಗೂ ಕುಡಿಯುವ ನೀರಿಗೆ ಹೆಚ್ಚಿನ ಅನುದಾನ, ಪಾಲಿಕೆ ವ್ಯಾಪ್ತಿಯ ಹೊಸ 110 ಹಳ್ಳಿಗಳಿಗೆ ಕಾವೇರಿ ನೀರು ಸರಬರಾಜು, ಪ್ರತಿ ವಾರ್ಡ್ನಲ್ಲಿ ತ್ಯಾಜ್ಯ ಸಂಸ್ಕರಣಾ ಘಟಕ ಸ್ಥಾಪನೆ ಘೋಷಣೆಯ ನಿರೀಕ್ಷೆಗಳನ್ನು ಇಟ್ಕೊಳ್ಳಲಾಗಿದೆ. ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥದ್ದನ್ನು ಹೇಳಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಸೊ ಈ ಸರ್ಕಾರ ಬಂದ ಮೇಲೆ ಅದ್ರ ಬಗ್ಗೆ ಕೂಡ ಸಾಕಷ್ಟು ನಿರೀಕ್ಷೆ ಇದೆ. ಇನ್ನು ಸಿದ್ದರಾಮಯ್ಯನವರ ಕನಸಿನ ಯೋಜನೆ ಇಂದಿರಾ ಕ್ಯಾಂಟೀನ್, ಅದಕ್ಕೂ ಕೂಡ ಒಂದಷ್ಟು ಪುನಶ್ಚೇತನ ಕೊಡಬೇಕಾದಂಥ ಅನಿವಾರ್ಯತೆ ಇದೆ ಮತ್ತು ವಿಸ್ತರಣೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಹಾಗೆಯೇ ಬಿ ಖಾತೆಯ ಆಸ್ತಿಗಳಿಗೆ ಎ ಖಾತೆ ಹಂಚಿಕೆ ಕ್ರಮವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ. ಪ್ರವಾಹ ತಡೆಗೆ ಒಳಚರಂಡಿ ಅಭಿವೃದ್ಧಿಗಾಗಿ ಅನುದಾನ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ಬೆಂಗಳೂರಲ್ಲಿ ಮಳೆ ಬಂತು ಅಂತಂದ್ರೆ ಹರಸಾಹಸ ಪಡಬೇಕಾಗತ್ತೆ. ಒಂದಷ್ಟು ಸಮಸ್ಯೆಗಳು ಬೆಂಗಳೂರಿನಲ್ಲಿ ಇದೆ. ಅದಕ್ಕೆ ಸರಿಯಾದಂಥ ಅಡಿಪಾಯ ಹಾಕಬೇಕು, ಸರಿ ಮಾಡಬೇಕು. ಆ ನಿಟ್ಟಿನಲ್ಲೂ ಕೂಡ ಅನುದಾನಗಳನ್ನು ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ಇನ್ನೊಂದು ಕಸ ವಿಲೇವಾರಿ ಸಮಸ್ಯೆ, ತ್ಯಾಜ್ಯ ಸಂಸ್ಕರಣಾ ಸಮಸ್ಯೆ, ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಏನಾದರೂ ಪರಿಹಾರವನ್ನ ಬಿಡುಗಡೆ ಮಾಡುವಂತ, ಅನುದಾನವನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆ ಮತ್ತು ನಿರೀಕ್ಷೆಗಳನ್ನ ಇಡಲಾಗಿದೆ. ಇನ್ನು ಮಹಿಳೆಯರಿಗೆ ಹಾಸ್ಟೆಲ್ ನಿರ್ಮಾಣ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಯೋಜನೆಯನ್ನ ಕೂಡ ಹಾಕಿಕೊಳ್ಳುವಂತ ಸಾಧ್ಯತೆ ಇದೆ. ಇಷ್ಟೆಲ್ಲ ನಿರೀಕ್ಷೆಗಳು ಮತ್ತು ಸಾಧ್ಯತೆ ಇರುವಂಥದ್ದು. ಏನೆಲ್ಲ ಘೋಷಣೆಯನ್ನ ಮಾಡಲಾಗುತ್ತೆ ಅನ್ನೋದು ಈಗ ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟಾಕುವಂತೆ ಮಾಡಿದೆ. ಬಿಬಿಎಂಪಿ ಬಜೆಟ್ ಮೇಲೆ ಸಹಜವಾಗಿ ನಿರೀಕ್ಷೆಗಳು ದುಪ್ಪಟ್ಟು ಇದ್ದೇ ಇದೆ. ಯಾಕಂದರೆ ಬೆಂಗಳೂರಲ್ಲಿ ಎಲ್ಲರೂ ಬೇರೆ ಬೇರೆ ಭಾಗಗಳಿಂದ ಬಂದು ನೆಲೆಸಿದ್ದಾರೆ. ಬೆಂಗಳೂರಿಗರು ಕೂಡ ಒಂದಷ್ಟು ಸಮಸ್ಯೆಗಳನ್ನು ಬಹಳ ವರ್ಷಾನುಗಟ್ಟಲೆಯಿಂದ ಅನುಭವಿಸ್ಕೊಂಡು ಬರ್ತಾ ಇದ್ದಾರೆ. ಈ ಟ್ರಾಫಿಕ್ ಜಾಮ್ ಆಗಿರ್ಬೋದು, ಮಳೆ ಬಂದಾಗ ಎದುರಿಸುವಂಥ ಸಮಸ್ಯೆ ಆಗಿರ್ಬೋದು, ಕಸದ ಸಮಸ್ಯೆ ಆಗಿರಬಹುದು, ಈ ಒತ್ತುವರಿಯ ಸಮಸ್ಯೆಗಳಾಗಿರಬಹುದು, ಈ ಥರದ್ದೆಲ್ಲದಕ್ಕೂ ಒಂದಷ್ಟು ಶಾಶ್ವತ ಪರಿಹಾರಗಳು ಸಿಗಬೇಕಾಗಿದೆ. ಆ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದಾರೆ ಜನ.